ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ಮಹಾತ್ಮೆಯನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಹಿಂದೆ ಒಬ್ಬ ವ್ಯಕ್ತಿ ಈ ಮನುಷ್ಯ ಲೋಕಕ್ಕೆ ಬಂದ ಮೇಲೆ ಮಾಡಲೇಬೇಕಾದ ಕರ್ತವ್ಯ ಏನು ಅದನ್ನು ತಿಳಿಸಿದ. ಅಂದೇಳಿದರೆ ಸ್ವತಂತ್ರನಾದ ಭಗವಂತ, ಅಸ್ವತಂತ್ರವಾದ ಇಡೀ ಜಗತ್ತು, ಇದನ್ನು ತಿಳ್ಕೊಂಡು ನಾವು ಸ್ವತಂತ್ರನಾದ ಭಗವಂತನನ್ನು ಹುಡುಕಿಕೊಂಡು ಹೊರಡಬೇಕು. ಆ ಭಗವಂತನನ್ನು ಸೇರುವುದೇ ಜೀವನದ ಮುಖ್ಯವಾದ ಗುರಿ ಅಂತ ತಿಳಿಸಿ, ಆ ಭಗವಂತನನ್ನು ಯಾಕೆ ಸೇರಬೇಕು, ಅವನಲ್ಲಿರುವಂತಹ ವೈಶಿಷ್ಟ್ಯ ನಮಗಿಂತ ಹೆಚ್ಚುಗಾರಿಕೆ ದೇವರಲ್ಲಿ ಏನಿದೆ, ಇದನ್ನೆಲ್ಲ ವಿವರಿಸಿಕೊಂಡು ಬರ್ತಾ ಇದ್ದಾನೆ. ಅದರಲ್ಲಿ ಕೃಷ್ಣ ಹೇಳ್ತಾನೆ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನು ಅದರಲ್ಲಿದ್ದೇನೆ, ಇದರಲ್ಲಿದ್ದೇನೆ, ಇನ್ನೇನು ಅಂತ ಹೇಳೋಣ. ಎಲ್ಲರೂ ಏನು ತಿಂತಾರೆ, ಆ ತಿಂದದ್ದು ಜೀರ್ಣ ಆಗುವುದು ಕೂಡ ನನ್ನಿಂದಲೇ ಅಂತ ಭಗವಂತ ಹೇಳ್ತಾನೆ. ಯಾಕಂದರೆ ಒಬ್ಬ ವ್ಯಕ್ತಿಗೆ, ಒಂದು ಜೀವನಿಗೆ ಇಲ್ಲಿ ಬದುಕಬೇಕು ಅಂತ ಹೇಳಿದರೆ ಆಹಾರ ಅನ್ನುವುದು ಬಹಳ ಮುಖ್ಯವಾಗಿ ಬೇಕಾದದ್ದು. ಆ ಆಹಾರ ಯಾಕೆ ಮುಖ್ಯ ಅಂದರೆ ಅದು ಒಳಗೆ ಹೋಗಿ ಜೀರ್ಣವಾಗಿ ಅದರ ಎಲ್ಲ ಪೌಷ್ಟಿಕಾಂಶಗಳು ಇವನಿಗೆ ಸಿಗಬೇಕು. ಆದರೆ ತಿಂದ ಆಹಾರ, ಯಾಕಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ಎಲ್ಲಿವರೆಗೆ ಸಾಧ್ಯವಾಗುತ್ತದೆ ಅಂತೇಳಿದರೆ ತಾನು ಯಾವುದೋ ಒಂದು ಆಹಾರವನ್ನು ತಯಾರಿಸಿ ಅದನ್ನು ಬಾಯಿಗೆ ಹಾಕಿ ಅದನ್ನು ನುಂಗುವ ತನಕ ಮಾತ್ರ. ನುಂಗಿದ ಮೇಲೆ ಅವನ ಕೈಯಲ್ಲಿ ಏನೂ ಇಲ್ಲ, ಆಮೇಲೆ ದೇವರ ಕೈಯಲ್ಲೇ ಇರುವಂಥದ್ದು. ಅದನ್ನು ಕೃಷ್ಣ ಹೇಳ್ತಾನೆ, ಜೀರ್ಣ ಮಾಡುವವನು ನಾನೇ ಒಳಗೆ. ಆ ಜೀರ್ಣ ಪ್ರಕ್ರಿಯೆ ಯಾವ ರೀತಿ ನಡೀತದೆ, ಒಳಗೆ ತಿಂದ ಆಹಾರ ಜೀರ್ಣ ಆಗುವುದು ಹೇಗೆ ಅಂತ ಹೇಳಿದರೆ, ಅದು ಒಳಗೆ ಅರೆಯಲ್ಪಟ್ಟು ಅದರ ಪೌಷ್ಟಿಕಾಂಶ ದೇಹಕ್ಕೆ ಸೇರುವ ಹಾಗೆ, ಅದರಲ್ಲಿರುವಂತಹ ಬೇಡವಾದ ಅಂಶ ಏನಿದೆ ಅದು ದೇಹದಿಂದ ಹೊರಗೆ ಹೋಗುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ನಾನು ಮಾಡ್ತಾ ಇದ್ದೇನೆ. ಹೇಗೆ ಅಂತ ಹೇಳಿದರೆ, ವೈಶ್ವಾನರು ಭೂತ್ವ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ನಾನು ವೈಶ್ವಾನರನಾಗಿ, ವೈಶ್ವಾನರ ಶಬ್ದಕ್ಕೆ ಅರ್ಥ ಏನಂದರೆ, ವೈಶ್ವಾನರ ಅಂದರೆ ಒಂದು ಬೆಂಕಿ, ಅದೇ ಜಠರಾಗ್ನಿ ಅಂತ ಹೇಳ್ತೇವೆ. ಹೊಟ್ಟೆಯಲ್ಲಿ ಒಂದು ಬೆಂಕಿ ಇದೆ, ಇದನ್ನು ಆಯುರ್ವೇದ ಶಾಸ್ತ್ರವು ಹೇಳುತ್ತದೆ, ಶಾಸ್ತ್ರಗಳು ಹೇಳ್ತದೆ. ಅದು ನಮ್ಮ ತಿಂದ ಆಹಾರವನ್ನು ಜೀರ್ಣ ಮಾಡುತ್ತದೆ. ವೈಶ್ವಾನರಾಗ್ನಿ, ಜಠರಾಗ್ನಿ, ಅದೇ ವೈಶ್ವಾನರ. ಯಾಕೆ ವೈಶ್ವಾನರ ಅಂತ ಕರೀತಾರೆ ಅಂದರೆ, ವಿಶೇಷವಾಗಿ ದೇವರಲ್ಲಿರುವುದರಿಂದ ಆ ಬೆಂಕಿಯಲ್ಲಿ ಅವನಿಗೆ ವೈಶ್ವಾನರ ಅಂತ ಹೆಸರು. ವಿಶ್ವ ಅಂತ ಹೇಳಿದರೆ ವಿಶ್ವಂ ಸ್ಥೂಲಂ ಸಮುದ್ದಿಷ್ಟಂ ಅಂತ ಹೇಳುವಂತೆ, ಯಾವುದು ಸ್ಥೂಲವಾದ ಪದಾರ್ಥ ಇದೆಯೋ, ಸ್ಥೂಲ ಸೂಕ್ಷ್ಮ ಅಂತ, ಅದರಲ್ಲಿ ಸೂಕ್ಷ್ಮವಾದದ್ದು ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು, ಅಥವಾ ಅತಿ ಸೂಕ್ಷ್ಮವಾದ ಸಣ್ಣ ಪದಾರ್ಥ, ದೊಡ್ಡ ಪದಾರ್ಥಗಳು ಅದೇ ಸ್ಥೂಲ ಪದಾರ್ಥ. ಈ ಜಗತ್ತು ದೊಡ್ಡದು, ಸ್ಥೂಲವಾಗಿರುವಂಥದ್ದು, ಕಣ್ಣಿಗೆ ಕಾಣುವಂಥದ್ದು. ಅಂತಹ ವಿಶ್ವದಲ್ಲಿ ಇರುವಂಥವನು ಅವನು ವೈಶ್ವಾನರ. ಅಂದರೆ ಈ ವಿಶ್ವಕ್ಕೆ ಸಂಬಂಧಪಟ್ಟವನು. ಯಾವುದು ಸ್ಥೂಲ ಪದಾರ್ಥ ಇದೆಯೋ, ಗಟ್ಟಿಯಾದ ಪದಾರ್ಥ ಇದೆಯೋ ಅದಕ್ಕೆ ಸಂಬಂಧಪಟ್ಟವನು. ತಾನು ಯಾವತ್ತೂ ನಾಶ ಆಗದೇ ಇರುವಂಥವನು, ಅವನನ್ನು ವೈಶ್ವಾನರ ಅಂತ ಕರೀತಾರೆ. ಇಲ್ಲಿ ಆದರೆ ವಿಶೇಷವಾಗಿ ನಮ್ಮ ಹೊಟ್ಟೆಯಲ್ಲಿ ನಾವೇನು ಆಹಾರವನ್ನು ತಿಂತೇವೆ ಅದು ಸ್ಥೂಲವಾದ ಆಹಾರವೇ. ಅನ್ನ ಇರಬಹುದು, ಅಥವಾ ಯಾವುದೇ ಭಕ್ಷ್ಯ ಭೋಜ್ಯಗಳಿರಬಹುದು, ಯಾವುದೇ ಇದ್ದರೂ ಕೂಡ ಅದು ಗಟ್ಟಿ ಆಹಾರವೇ. ಅದನ್ನು ನಾವು ಹಲ್ಲಿನಲ್ಲಿ ಅಗಿತೇವೆ, ಅಗದರೂ ಕೂಡ ನಂತರವೂ ಗಟ್ಟಿಯಾಗೇ ಇರ್ತದದು. ಯಾಕೆ ಅಂತ ಹೇಳಿದರೆ, ಒಳಗೆ ಜೀರ್ಣ ಆಗದೆ ವಾಪಸ್ ವಾಂತಿ ಆಯಿತು ಅಂತೇಳಿದರೆ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಅಗಿದು ತಿಂದಿದ್ರೂ ಕೂಡ ಒಳಗೆ ಹಾಗೆ ಗಟ್ಟಿಯಾಗೇ ಇರ್ತದೆ. ಅದು ಸಂಪೂರ್ಣ ಹಿಟ್ಟಾಗಿರುವುದಿಲ್ಲ. ಆ ಕೆಲಸವನ್ನು ಹೊಟ್ಟೆಯಲ್ಲಿ ಮಾಡಬೇಕು. ಅದನ್ನು ಮಾಡುವವನು ಯಾರು ಅಂದರೆ ಅವನೇ ವೈಶ್ವಾನರ. ಅದು ನಾನಾಗಿದ್ದೇನೆ ಅಂತ ಹೇಳ್ತಾನೆ. ಎಲ್ಲಿರ್ತೇನೆ? ಪ್ರಾಣಿನಾಂ ದೇಹಮಾಶ್ರಿತಃ. ನಾನೇ ವೈಶ್ವಾನರ ಎಂಬ ರೂಪವನ್ನು ತಾಳಿ ಪ್ರಾಣಿಗಳ, ಅಂದರೆ ಪ್ರಾಣಿ ಅಂತ ಹೇಳಿದರೆ ಯಾರು ಬದುಕುತ್ತಾ ಇದ್ದಾರೆ, ಪ್ರಾಣ ಇರುವವರು ಪ್ರಾಣಿಗಳು. ಯಾಕೆ ಇದನ್ನು ಪ್ರಾಣಿನಾಮ ಅಂತ ಹೇಳ್ತಾ ಇದ್ದಾನೆ ಅಂದರೆ, ಸತ್ತ ದೇಹದಲ್ಲಲ್ಲ, ಬದುಕಿರುವ ದೇಹದಲ್ಲಿ ನಾನು ಯಾವತ್ತೂ ಇರ್ತೇನೆ. ಪ್ರಾಣಿನಾಂ ದೇಹಮಾಶ್ರಿತಃ. ಆ ದೇಹವನ್ನು ಆಶ್ರಯಿಸಿದವನಾಗಿ, ಅಂದರೆ ದೇಹದೊಳಗೆ ಇದ್ದವನಾಗಿ, ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅವರು ತಿಂದಂತಹ ಅನ್ನ ಏನಿದೆ, ಆ ಅನ್ನವನ್ನು ಪಚನೆ ಮಾಡ್ತೀನಿ,
ಜೀರ್ಣ ಮಾಡ್ತೇನೆ ನಾನು. ಹೇಗೆ ಜೀರ್ಣ ಮಾಡುವುದು ನೋಡಿ. ಆಶ್ಚರ್ಯ ಏನಂದರೆ ಹೊಟ್ಟೆಯಲ್ಲಿ ಬೆಂಕಿ ಕಾಣುವುದಿಲ್ಲ. ಯಾವ ವಿಜ್ಞಾನಕ್ಕೂ ಕೂಡ ಹೊಟ್ಟೆಯಲ್ಲಿ ಬೆಂಕಿ ಕಾಣೋಲ್ಲ, ದೇಹದಲ್ಲಿ ಬೆಂಕಿ ಕಾಣೋಲ್ಲ. ಹಾಗಂತ ಈ ದೇಹದಲ್ಲಿ ಬೆಂಕಿ ಇಲ್ಲವೇ ಇಲ್ಲ ಅಂತ ಹೇಳೋಣ? ಮೈಯನ್ನು ಮುಟ್ಟಿದರೆ ಬಿಸಿ ಇರ್ತದೆ. ಬಿಸಿ ಇರಬೇಕು, ಹೀಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಈ ಬೆಂಕಿ ಅಂಶ ಇರಲೇಬೇಕಲ್ವ? ಅದು ಹೇಗೆ? ಹೊಟ್ಟೆಯಲ್ಲಿ ಬೆಂಕಿ ಹೇಗಿದೆ? ಅದೇ ಜಠರಾಗ್ನಿ ಅಂತ ಹೇಳ್ತೇವಲ್ವ, ಅದು ಹೇಗಿದೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ಪ್ರಾಣ ಅಪಾನಗಳು ಇವುಗಳನ್ನು ಸಮವಾಗಿ ಕೂಡಿಕೊಂಡವನಾಗಿ ಅಂತ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಭಾರತ ಒಂದು ಮಾತನ್ನು ಹೇಳುತ್ತದೆ. ನಮ್ಮ ಒಳಗೆ ಹೀಟ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ ಅಂದರೆ, ಬೆಂಕಿ ಹೇಗೆ ಉತ್ಪತ್ತಿಯಾಗತ್ತೆ ಅಂತ ಹೇಳಿದರೆ, ಪ್ರಾಣಾನಾಂ ಸನ್ನಿಪಾತಾತ್ತು ಸನ್ನಿಪಾತ ಪ್ರಜಾಯತೆ ಸೂಕ್ಷ್ಮ ಚಾಗ್ನಿರಿತಿ ಜ್ಞೇಯೋ ಯೋನ್ನಂ ಪಚತಿ ದೇಹಿನಾಂ ಅಂತ ಮಹಾಭಾರತ ತಿಳಿಸ್ತದೆ. ವಾಸ್ತವಿಕವಾಗಿ ಏನಾಗುತ್ತೆ ಹೊಟ್ಟೆಯಲ್ಲಿ ಅಂದರೆ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ 5 ವಿಧವಾದಂತಹ ವಾಯುಗಳಿವೆ. ಅಂದರೆ ಒಂದೊಂದು ಕೆಲಸವನ್ನು ಮಾಡ್ತದೆ. ಈ ದೇಹದಲ್ಲಿ ಕೆಳಕ್ಕೆ ತಳ್ಳುವಂಥದ್ದು ಅಪಾನವಾಯು, ಮೇಲಕ್ಕೆ ತಳ್ಳುವಂಥದ್ದು ಪ್ರಾಣವಾಯು. ಈ ರೀತಿ ಪ್ರಾಣ ಅಪಾನಗಳು. ಉಳಿದವು ಕುಳುಗಳು ಹಾಗೆ ಒಬ್ಬ ಜೀವನನ್ನು ಒಂದೇ ಕಡೆ ಗಟ್ಟಿಯಾಗಿ ಬಂಧಿಸಿಟ್ಕೊಂಡಿರುವಂಥದ್ದು ಉದಾನವಾಯು. ಇಡೀ ದೇಹಕ್ಕೆ ನಾವು ತಿಂದ ಆಹಾರದ ಪೌಷ್ಟಿಕಾಂಶವನ್ನು ಸರಬರಾಜು ಮಾಡುವಂಥದ್ದು ಸಮಾನವಾಯು. ಇನ್ನು ಉದಾನವಾಯು ಆಹಾರವನ್ನು, ಈ ಸಮಾನವಾಯು ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಟುಕೊಂಡಿರುವಂಥದ್ದು ಸಮಾನವಾಯು. ಈಗ 5 ವಾಯುಗಳು. ಈ ವಾಯುಗಳು ಪರಸ್ಪರವಾಗಿ ಕಲೆತಾಗ, ಒಂದಕ್ಕೊಂದು ಸೇರಿದಾಗ ಅಲ್ಲಿ ತಿಕ್ಕಾಟ ಆಗ್ತದೆ ಅಂತ ಹೇಳ್ತದೆ ಮಹಾಭಾರತ. ಅಂದರೆ ಘರ್ಷಣೆ ಆಗತ್ತೆ ಅಲ್ಲಿ. ಪ್ರಾಣ ಅಪಾನ ಇದೆರಡು ಹೊಟ್ಟೆಯಲ್ಲಿ ಒಟ್ಟು ಸೇರ್ತದಂತೆ. ಅಂದರೆ ಕೆಳಗೆ ಅಪಾನವಾಯು ಇದೆ, ಗುದೆ ಅಪಾನಃ ಅಂತ ಹೇಳ್ತಾರೆ, ಗುದದ್ವಾರದ ಹತ್ರ ಅಪಾನವಾಯು ಇದೆ. ನಂತರ ಮೇಲಿನಿಂದ ಪ್ರಾಣವಾಯು ಇದೆ. ಈ ಪ್ರಾಣ ಅಪಾನಗಳೆರಡೂ ಕೂಡ ಯಾವಾಗ ಹೊಟ್ಟೆಯಲ್ಲಿ ಸೇರುತ್ತವೆ, ಸೇರಿದಾಗ ಅಲ್ಲಿ ಘರ್ಷಣೆ ಉಂಟಾಗತ್ತೆ. ಆ ಘರ್ಷಣೆಯಿಂದಾಗಿ ಬೆಂಕಿ ಉಂಟಾಗತ್ತೆ ಅಂತ ಹೇಳ್ತಾರೆ. ನೋಡಿ, ಬೆಂಕಿ ಹುಟ್ಟಿದ್ದೇ ಹಾಗೆ. ವಾಯೋರಗ್ನಿ. ವೇದ ಎಲ್ಲ ಏನು ಹೇಳ್ತದೆ ಅಂತ ಹೇಳಿದರೆ, ಈ ಜಗತ್ತು ಸೃಷ್ಟಿಯಾದಾಗ ಅಗ್ನಿಯ ಸೃಷ್ಟಿಯಾಗಾಯಿತು ಅಂತ ಹೇಳಿದರೆ ವಾಯುವಿನ ಘರ್ಷಣೆಯಿಂದಲೇ ಅಗ್ನಿಯ ಸೃಷ್ಟಿಯಾದದ್ದು. ಆಕಾಶಾದ್ ವಾಯು ವಾಯುರಗ್ನಿ. ಹಾಗೆ ನಮ್ಮ ಹೊಟ್ಟೆಯಲ್ಲೂ ಕೂಡ 2 ವಾಯುಗಳ ಘರ್ಷಣೆ ಆದಾಗ ಅಲ್ಲೊಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಬೆಂಕಿಯೇ ನಮ್ಮ ತಿಂದ ಆಹಾರವನ್ನು ಜೀರ್ಣ ಮಾಡ್ತದೆ. ಜೀರ್ಣ ಮಾಡುವುದು ಅಂದರೆ ಅದನ್ನು ತಾನು ಪುಡಿ ಮಾಡ್ತದೆ. ಪುಡಿ ಮಾಡಿ ಪೌಷ್ಟಿಕಾಂಶವನ್ನು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡುತ್ತದೆ. ಈ ಪ್ರಾಣ ಅಪಾನಗಳು ಒಟ್ಟಿಗೆ ಕಲಿಯುವಂತೆ ಮಾಡುವವನು ಯಾರು ಅಂದರೆ, ಒಟ್ಟಿಗೆ ಕೂಡುವಂತೆ, ಘರ್ಷಣೆ ಆಗುವಂತೆ ಮಾಡುವವನು ಯಾರು ಅಂದರೆ ನಾನೇ. ಅದೇ ಪ್ರಾಣಾಪಾನ ಸಮಾಯುಕ್ತ. ಆ ರೀತಿ ಘರ್ಷಣೆ ಆದಾಗ ಅಲ್ಲೊಂದು ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಉಷ್ಣತೆ ಉಂಟಾಗತ್ತೆ, ಅದೇ ಬೆಂಕಿ. ಅದು ನಾನೇ, ವೈಶ್ವಾನರಾಗ್ನಿ. ಆ ವೈಶ್ವಾನರಾಗ್ನಿಯಾಗಿದ್ದುಕೊಂಡು ನಾನು ಎಲ್ಲವನ್ನು ಪಚನ ಮಾಡ್ತೇನೆ. ನೋಡಿ, ಅದಕ್ಕಾಗಿ ಯಾವತ್ತೂ ನಾವು ಊಟವನ್ನು ಮಾಡಬೇಕಾದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದು ಆ ಅಗ್ನಿಗೆ ಸಹಾಯಕವಾಗುತ್ತೆ ಅಂತ. ಅದರಿಂದಾಗಿಯೇ ಆಯುರ್ವೇದ ಶಾಸ್ತ್ರ ಮುಂತಾದವುಗಳೆಲ್ಲ ಹೇಳ್ತದೆ, ಊಟ ಮಾಡಬೇಕಾದ್ರೆ ತುಂಬ ಥಂಡಿಯಾದ ಆಹಾರವನ್ನು ಸ್ವೀಕಾರ ಮಾಡಬಾರದು. ಅದು ಜೀರ್ಣಕ್ರಿಯೆಗೆ ತುಂಬ ಎಫೆಕ್ಟನ್ನು ಉಂಟು ಮಾಡುತ್ತದೆ, ಪರಿಣಾಮವನ್ನು ಉಂಟು ಮಾಡುತ್ತದೆ. ಅದು ಊಟ ಮಾಡಬೇಕಾದ್ರೆ ಐಸ್ ಕ್ರೀಮ್ ತಿನ್ನುವಂಥದ್ದು, ಊಟವನ್ನು ಮಾಡಬೇಕಾದ್ರೆ ಬಹಳ ಕೋಲ್ಡ್ ಪದಾರ್ಥಗಳನ್ನು ತಿನ್ನುವಂಥದ್ದು, ಇದು ಜೀರ್ಣಶಕ್ತಿಗೆ ತಡೆಯನ್ನುಂಟು ಮಾಡುತ್ತದೆ. ನಾವು ಅದಕ್ಕೆ ಆದಷ್ಟು ಬಿಸಿ ಬಿಸಿಯಾಗಿ ತಿನ್ನಬೇಕು. ಅದರಿಂದ ಏನಂದರೆ ಆ ವೈಶ್ವಾನರಾಗ್ನಿಗೆ ಒಳ್ಳೆಯ ಇನ್ನೂ ನಾವು ಉತ್ತೇಜನ ಕೊಟ್ಟಾಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಊಟ ಮಾಡುವುದು ಅಂತ ಹೇಳಿದರೆ ಬರೀ ಹೊಟ್ಟೆ ತುಂಬಿಸಲಿಕ್ಕೆ ಅಂತ ನಮ್ಮ ಪ್ರಾಚೀನರ ಕಲ್ಪನೆ ಅಲ್ಲ. ಮತ್ತು ಅಲ್ಲಿ ವೈಶ್ವಾನರಾಗ್ನಿ ಏನು ಉಂಟಾದ ಅಂದರೆ ಭಗವಂತ ವೈಶ್ವಾನರಾಗ್ನಿಯಾಗಿ ಅಲ್ಲಿ ಕಂಡ ಹೊಟ್ಟೆಯಲ್ಲಿ ಅವನಿಗೆ ಕೊಡುವ ಆಹುತಿ ಅದು. ಊಟ ಅಂತ ಹೇಳಿದ್ರೆ ಒಂದು ಯಜ್ಞ. ಆ ಯಜ್ಞದಲ್ಲಿ, ಯಜ್ಞ ಅಂದರೆ ಇಷ್ಟೇ ತಾನೆ, ಬೆಂಕಿಯಲ್ಲಿ ನಾವು ಆಹುತಿ ಹಾಕುವುದು ತಾನೆ. ಏನು ಆಹುತಿ ಅಂತ ಹೇಳಿದ್ರೆ ಒಂದು ಪದಾರ್ಥವನ್ನು ಹಾಕುವುದು. ಯಾಕೆಂತ ಹೇಳಿದ್ರೆ ಸ್ವಾಮಿ ನಂದಲ್ಲ ನಿಂದಿದ್ದು. ಹಾಗೆಯೇ ನಾವು ತಿನ್ನುವ ಅನ್ನವನ್ನು ನಾವು ತಿನ್ನಬೇಕಾದ್ರೆ ಏನೋ ಮನಸ್ಸಿನಲ್ಲಿ ಭಾವನೆ ಇಟ್ಟುಕೊಳ್ಬೇಕು ಅಂದರೆ ದೇವರೇ ನೀನೇ ಕೊಟ್ಟದ್ದು.
ನೀನೇ ಕೊಟ್ಟದ್ದನ್ನೇ ನಿನಗೆ ಕೊಡ್ತಾ ಇದ್ದೇನೆ. ಎಲ್ಲಿ ಅಂದರೆ ಹೊಟ್ಟೆಯಲ್ಲಿರುವ ನಿನಗೆ. ಅದೇ ವೈಶ್ವಾನರ. ವೈಶ್ವಾನರ ಎಂಬಂತಹ ಭಗವಂತನ ರೂಪ ಅಲ್ಲೇನು ಪ್ರಕಟಗೊಂಡಿದೆ ಅಂದರೆ ಆ ಬೆಂಕಿಯ ರೂಪದಲ್ಲಿ ಅವನಿಗೆ ನಾನು ಆಹುತಿಯನ್ನು ಕೊಡ್ತಾ ಇದ್ದೇನೆ ಅಂತ ಈ ರೀತಿ ತಿಳಿದು ಊಟ ಮಾಡಿದರೆ ಊಟ ಮಾಡಿದ್ದು ಕೂಡ ನಮಗೆ ದೊಡ್ಡ ಅಶ್ವಮೇಧ ಯಾಗದ ಫಲವನ್ನು ತಂದುಕೊಡ್ತದೆ. ಅದಕ್ಕೆ ಪುಣ್ಯ ಸಂಪಾದನೆ, ಭಗವಂತನ ಅನುಗ್ರಹ ಸಂಪಾದನೆ ಸುಲಭ, ಕಷ್ಟ ಇಲ್ಲ. ಆದರೆ ಮಾಡಬೇಕಾದದ್ದೇನೆಂದರೆ ಕೇವಲ ಚಿಂತನೆ, ಯೋಚನೆ, ಭಕ್ತಿ, ಅದು ಬೇಕಾದದ್ದಷ್ಟೇ. ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ, ನಾನು ವೈಶ್ವಾನರನಾಗಿದ್ದುಕೊಂಡು ತಿಂದ ಆಹಾರವನ್ನು ಜೀರ್ಣ ಮಾಡ್ತೇನೆ. ಅದು ಎಷ್ಟು ವಿಧವಾದ ಆಹಾರ? ಚತುರ್ವಿಧಂ, 4 ವಿಧವಾದ ಆಹಾರ. ಅಂದರೆ ಮನುಷ್ಯ 4 ವಿಧವಾದ ಆಹಾರವನ್ನು ತಿಂತಾನೆ. ಯಾಕಂದರೆ ಕೆಲವು ಗಟ್ಟಿಯಾದ ಆಹಾರ, ಇದಕ್ಕೆ ನಾವು ಭಕ್ಷ್ಯ ಅಂತ ಕರೀತೇವೆ. ಸ್ವೀಟ್ ಮುಂತಾದವು ಇದೆಲ್ಲ ಗಟ್ಟಿಯೇ ಇರ್ತದೆ ಸಾಮಾನ್ಯ. ಅಂದರೆ ಯಾವುದನ್ನು ನಾವು ಹಲ್ಲಿನಿಂದ ಅಗೆದು ತಿನ್ನಬೇಕು ಅದನ್ನು ಭಕ್ಷ್ಯ ಅಂತ ಕರೀತಾರೆ. ಇನ್ನು ಎರಡನೇದು ಯಾವುದು ಅಂತ ಹೇಳಿದ್ರೆ ಭೋಜ್ಯ. ಭೋಜ್ಯ ಅಂತ ಹೇಳಿದ್ರೆ ಅನ್ನ ಮುಂತಾದವುಗಳು. ಇದೇನು ಅಂತ ಹೇಳಿದ್ರೆ ನಾವು ನಾಲಿಗೆಯಲ್ಲಿ ಕಲಸಿ ತಿನ್ನಬೇಕು. ಇದಕ್ಕೆ ಹಲ್ಲಿನ ಉಪಯೋಗ ಬೇಕು, ತುಂಬ ಕಡಿಮೆ. ಅದಕ್ಕಿಂತಲೂ ನಾಲಿಗೆಯ ಉಪಯೋಗ ಸ್ವಲ್ಪ ಹೆಚ್ಚು. ನಾಲಿಗೆಯಲ್ಲಿ ಅದನ್ನು ಹೊರಳಿಸಿ ನಾವು ನಂತರ ಒಳಗೆ ಹಾಕ್ಕೊಳ್ತೇವೆ, ಇದು ಭೋಜ್ಯ. ನಂತರ ಲೇಖ್ಯ. ಲೇಖ್ಯ ಅಂತ ಹೇಳಿದರೆ ನಕ್ಕುವುದು, ನಾಲಿಗೆಯಲ್ಲಿ ನೆಕ್ಕುವ ಪದಾರ್ಥ. ನಮಗೆ ಆಯುರ್ವೇದದ ಲೇಖ್ಯಗಳೆಲ್ಲ ಗೊತ್ತಲ್ವ. ಈ ಲೇಖ್ಯ ಏನು ಅಂತ ಹೇಳಿದರೆ ಇವಾಗ ಚ್ಯವನ್ಪ್ರಾಶ್ ಇವೆಲ್ಲ ಲೇಖ್ಯ. ಅದೇನು ಅಂತ ಹೇಳಿದರೆ ನಾಲಿಗೆಯಲ್ಲಿ ನೆಕ್ಕುವುದು, ಬೆಲ್ಲ ಮುಂತಾದವುಗಳು ನಾಲಿಗೆಯಲ್ಲಿ ನೆಕ್ಕುವುದು. ಇನ್ನೊಂದು ಚೋಷ್ಯ ಅಥವಾ ಪೇಯ ಅಂತ 2 ರೀತಿ ಹೇಳ್ತಾರೆ. ಚೋಷ್ಯ ಅಂತ ಹೇಳಿದರೆ ಅದನ್ನು ನಾಲಿಗೆಯಲ್ಲಿ ಅಗೆದು ಅದರ ರಸವನ್ನು ತೆಗೆದು ಆಮೇಲೆ ಅದನ್ನು ಹೊರಗೆ ಉಗಿಯುವುದು. ಉದಾಹರಣೆಗೆ ಕಬ್ಬಿದ್ದ ಹಾಗೆ ಕಬ್ಬಿನ ಜಲ್ಲೆಯನ್ನು ನಾವು ನಾಲಿಗೆ ಹಲ್ಲಿನಲ್ಲಿ ಅಗೆದು ಅದರ ರಸವನ್ನೆಲ್ಲ ತೆಗಿತೇವೆ, ಆಮೇಲೆ ಅದನ್ನು ಹೊರಗೆ ಉಗುಳುತ್ತೇವೆ. ಇಂಥದ್ದನ್ನು ಚೋಷ್ಯ ಅಂತ ಕರೀತಾರೆ. ಅಥವಾ ಪೇಯ ಅಂತ ಹೇಳಿದರೆ ನೀರಿನ ಪದಾರ್ಥಗಳು, ಪಾನಕ, ಜ್ಯೂಸ್ ಮುಂತಾದವುಗಳನ್ನು ತಗೊಳ್ತೇವೆ. ಈ ರೀತಿ ಒಬ್ಬ ಮನುಷ್ಯ 4 ವಿಧವಾದ ಆಹಾರವನ್ನು ತಗೊಳ್ತಾನೆ. ಈ 4 ವಿಧ ಆಹಾರವೂ ಒಳಗೆ ಜೀರ್ಣ ಆಗಬೇಕು. ಅಂದರೆ ಒಂದೊಂದಕ್ಕೆ ಒಂದೊಂದು ರೀತಿಯ ಪ್ರಕ್ರಿಯೆ ಒಳಗೆ ನಡೀತದೆ. ಅದನ್ನು ನಾನೇ ಮಾಡುವುದು. ವೈಶ್ವಾನರಾಗ್ನಿಯಲ್ಲಿ ನಾನು ಕೂತುಕೊಂಡು ವೈಶ್ವಾನರಾಗ್ನಿಯಾಗಿದ್ದುಕೊಂಡು ಈ ರೀತಿ 4 ವಿಧವಾದ ಆಹಾರವನ್ನು ನಾನು ಜೀರ್ಣವನ್ನು ಮಾಡ್ತೇನೆ. ಯಾಕಂದರೆ ಅವನಿಗೆ ಶಕ್ತಿಯನ್ನು ಕೊಡಲಿಕ್ಕೆ. ಅದಕ್ಕಾಗಿ ಇನ್ನೊಂದು ಅರ್ಥವೂ ಇದೆ. ವಿಶ್ವನರ ಸಂಬಂಧಿಯಾಗಿರುವನು ವೈಶ್ವಾನರ. ಅಂದರೆ ಇಡೀ ಜಗತ್ತಿನಲ್ಲಿರುವಂತಹ ವ್ಯಕ್ತಿಗಳೇನಿದ್ದಾರೆ, ಜೀವನೇನಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟವನು. ಯಾಕಂತ ಹೇಳಿದ್ರೆ ಅವನಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಆ ವೈಶ್ವಾನರಾಗ್ನಿ ಇಲ್ವಾ ಅಂತ ಹೇಳಿದ್ರೆ ಬದುಕೇ ಇಲ್ಲ. ಅದಕ್ಕಾಗಿ ಅವನು ಬೇಕೇ ಬೇಕು. ಆ ಭಗವಂತ ವಿಶೇಷವಾಗಿ ಬೇಕೇ ಬೇಕು ನಮಗೆ. ಇಲ್ಲಿ ಒಂದು ಪ್ರಶ್ನೆ ಏನು ಬರ್ತದೆ ಅಂದರೆ, ಹೌದು ಇವಾಗ ನೀವು ಹೇಳ್ತಾ ಇರೋದು ಮನುಷ್ಯರಿಗೆ ಸರಿ, 4 ವಿಧವಾದ ಪದಾರ್ಥಗಳು ನಾವು ತಿಂತೇವೆ ಅಂತ. ಆದರೆ ಜಗತ್ತಿನಲ್ಲಿರುವ ಎಲ್ಲರೂ ಈ ಭಕ್ಷ್ಯ ಭೋಜ್ಯ ಲೇಹಪೇಯವನ್ನು ತಿನ್ನುವವರಲ್ವಲ್ಲ. ಯಾವಾಗ ಪ್ರಾಣಿಗಳಿವೆ, ಆ ಪ್ರಾಣಿಗಳೆಲ್ಲ ನಮ್ಮ ಹಾಗೆ ಭಕ್ಷ್ಯ ಭೋಜ್ಯ ತಿನ್ನುವವುಗಳಲ್ಲ. ಇನ್ನು ಕೆಲವು ಕೀಟಗಳಿವೆ, ಅಥವಾ ಇನ್ನು ಕೆಲವು ನೀರು ಕುಡಿದು ಬದುಕುವಂಥವುಗಳು. ಈ ರೀತಿ ಬೇರೆ ಬೇರೆ ರೀತಿಯಾದವುಗಳಿದ್ದಾವೆ. ಅವುಗಳಲ್ಲೆಲ್ಲ ಯಾವ ರೀತಿ ದೇವರು ಜೀರ್ಣ ಮಾಡ್ತಾನೆ, ಅದಕ್ಕೆ ಕೃಷ್ಣ ಹೇಳಿದ್ದು ಚತುರ್ವಿಧಂ ಅಂತ. ಚತುರ್ವಿಧಂ ಅಂತ ಹೇಳಿದರೆ ಮನುಷ್ಯರಿಗೆ ಸಂಬಂಧಪಟ್ಟಾಗ ಆಯ್ತಲ್ವ. ಉಳಿದ ಹಾಗೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜೀವಜಾತಕ್ಕೆ ಸಂಬಂಧಪಟ್ಟಾಗ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ 4 ವಿಧವಾದ ಅನ್ನ. ಕೆಲವು ಬರೀ ಗಾಳಿ ಕುಡ್ಕೊಂಡಿರುವಂಥವು, ಹಾವು ಮುಂತಾದವುಗಳು. ಅಂದರೆ ಗಾಳಿ ಕೆಲವಕ್ಕೆ ಆಹಾರ, ನೀರು ಕೆಲವಕ್ಕೆ ಆಹಾರ, ಅನ್ನ ಕೆಲವಕ್ಕೆ ಆಹಾರ, ಮತ್ತು ಇನ್ನು ಕೆಲವಕ್ಕೆ ಹುಲ್ಲು ಮುಂತಾದವುಗಳು ಆಹಾರ. ಈ 4 ವಿಧವಾದದ್ದನ್ನು ನಾನು ಜೀರ್ಣ ಮಾಡ್ತೇನೆ ಅಂತ ಹೇಳ್ತೇನೆ. 4 ವಿಧವಾದದ್ದನ್ನು ಜೀರ್ಣ ಮಾಡ್ತೇನೆ. ಜೀರ್ಣ ಮಾಡಿ ಆ ವ್ಯಕ್ತಿಗೆ ಪೌಷ್ಟಿಕಾಂಶವನ್ನು ಕೊಡ್ತೇನೆ. ಪೌಷ್ಟಿಕಾಂಶವನ್ನು ಕೊಟ್ಟು ಬದುಕಿಸ್ತೇನೆ ನಾನು. ಹೀಗೆ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ತನ್ನ ದೊಡ್ಡ ಮಹಿಮೆ ಏನಂದರೆ, ನಾವು ಪ್ರತಿದಿನವೂ ಪ್ರತಿ ಕ್ಷಣವೂ ನೆನಪಿನಲ್ಲಿಟ್ಟುಕೊಳ್ಬೇಕಾದಂತಹ, ವಿಶೇಷವಾಗಿ ನಾವು ಎಲೆಯ ಮುಂದೆ ಬಟ್ಟಲಿನ ಮುಂದೆ ಊಟಕ್ಕೆ ಕೂತಾಗ ನೆನಪು ಮಾಡಲೇ ಕೊಡಬೇಕಾದಂತಹ ಮಹಿಮೆ, ಅದನ್ನು ಕೃಷ್ಣ ತಿಳಿಸಿದ. ಮತ್ತೆ ಹೇಳ್ತಾನೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಸ್ಮೃತಿ ಜ್ಞಾನಮಪೋಹನಂಚ
ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದವಿದೇವ ಚಾಹಂ. ಇನ್ನೂ ಕೃಷ್ಣ ತನ್ನ ಮಹಿಮೆಯನ್ನು ತಿಳಿಸ್ಕೊಂಡು ಹೋಗ್ತಾನೆ. ಅಂದರೆ ಈ ಮಹಿಮೆಯನ್ನು ಯಾಕೆ ತಿಳಿಸ್ತಾ ಇದ್ದಾನೆ ಅಂದರೆ, ಈ ಮಹಿಮೆಯನ್ನು ತಿಳಿದು ಆ ಭಗವಂತನಲ್ಲಿ, ಕೃಷ್ಣನಲ್ಲಿ, ನಾರಾಯಣನಲ್ಲಿ ನನಗೆ ಬರುವಂತಹ ಮಹತ್ವ ಬುದ್ಧಿ, ಅಬ್ಬಾ ದೇವರು ಎಷ್ಟು ದೊಡ್ಡವನಿದ್ದಾನಪ್ಪ, ನಮಗೋಸ್ಕರ ದೇವರು ಏನೆಲ್ಲ ಮಾಡ್ತಾ ಇದ್ದಾನಲ್ಲಪ್ಪ ಅಂತ ಕೇಳಿ ಆ ದೇವರಲ್ಲಿ ನಮಗೆ ಬರುವ ಅಟ್ಯಾಚ್ಮೆಂಟ್ ಏನಿದೆ, ಸ್ನೇಹ, ಬಿಡಲಾರದ ನಂಟೇನಿದೆ, ಅದೇ ಭಕ್ತಿ ಅಂತ ಕರೆಯುವುದು. ಅದಕ್ಕಾಗಿಯೇ ದೇವರ ಮಹಿಮೆಯನ್ನು, ದೇವರ ದೊಡ್ಡಸ್ತಿಕೆಯನ್ನು ನಾವು ಎಷ್ಟು ಕೇಳ್ತೇವೆ ಅಷ್ಟು ಒಳ್ಳೆಯದು. ಅದಕ್ಕಾಗಿ ಮತ್ತೆ ದೇವರ ಮಹಿಮೆಯನ್ನು, ದೇವರ ದೊಡ್ಡಸ್ತಿಕೆಯನ್ನು ಹೇಳ್ತಾ ಇದ್ದಾನೆ ದೇವರೇ. ಯಾಕಂದರೆ ಅವನು ಹೇಳಿದ್ರೆ ಅವನ ಬಗ್ಗೆ ನಮಗೆ ಗೊತ್ತಾಗೋದೇ ಇಲ್ಲ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ. ಓ, ದೇವರು ಎಲ್ಲರ ಹೊಟ್ಟೆಯಲ್ಲಿದ್ದಾನೆ, ತಿಂದ ಆಹಾರವನ್ನು ಜೀರ್ಣ ಮಾಡ್ತಾ ಇದ್ದಾನೆ. ಅಷ್ಟೇ ಅಂತ ಹೇಳಿದರೆ ಅಲ್ಲ, ನಾನು ಇನ್ನೂ ಒಂದು ಕಡೆ ದೇಹದಲ್ಲಿ ಬಹಳ ಮುಖ್ಯವಾಗಿದ್ದೇನೆ. ಎಲ್ಲಿ ಅಂತ ಹೇಳಿದ್ರೆ, ಸರ್ವಸ್ಯ ಚ ಅಹಂ ಹೃದಯ ಸನ್ನಿವಿಷ್ಟ. ಎಲ್ಲರ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ಪ್ರತಿಯೊಂದು ಜೀವಜಾತದ, ಪ್ರತಿಯೊಬ್ಬ ಜೀವನ ಹೃದಯದಲ್ಲಿ, ಹೃದಯ ಅಂತ ಹೇಳಿದ್ರೇ ದೇಹದ ಮಧ್ಯಭಾಗ, ಸೆಂಟರ್ ಪಾಯಿಂಟ್, ಅಲ್ಲಿ ನಾನು ನೆಲೆಸಿದ್ದೇನೆ. ಹಾಗೆ ಸನ್ನಿವಿಷ್ಟ ಅಂತ ಹೇಳ್ತೇನೆ. ಅಂದರೆ ನಾನು ಪ್ರವೇಶ ಮಾಡಿ ಕೂತುಬಿಟ್ಟಿದ್ದೇನೆ, ಚೆನ್ನಾಗಿ ಕೂತಿದ್ದೇನೆ ಒಳಗೆ. ಆದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಚೆನ್ನಾಗಿ ಕೂತಿದ್ದೇನೆ ಅಂತ ಹೇಳಿದರೆ ಸಮ್ ಅಂತ ಹೇಳಿದ್ರೆ ಸಮ್ಯಕ್, ಚೆನ್ನಾಗಿ ಕೂತಿದ್ದೇನೆ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಮ್ಮ ಹಾಗೆ ದೇವರಿಲ್ಲ. ನಿಮ್ಗೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಎಲ್ಲಿ ದೇವರು ನಾನಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಈ ದೇಹದಲ್ಲಿ, ಹೃದಯದಲ್ಲಿ, ಅಲ್ಲೇ ನಾವು ಕೂಡ ಇದ್ದೇವೆ. ನಾನು ಅಂತ ಹೇಳ್ತಾ ಇರುವಂತಹ ಜೀವನು ಕೂಡ ಆ ದೇವರ ಪಕ್ಕದಲ್ಲಿಯೇ ಇದ್ದಾನೆ, ದೇವರ ಬಳಿಯಲ್ಲಿಯೇ ಇದ್ದಾನೆ. ಆದರೆ ನಾವು ಕಷ್ಟದಲ್ಲಿದ್ದೇವೆ, ದೇವರ ಹಾಗೆ ಸುಖದಲ್ಲಿಲ್ಲ. ಇದೇ ವೇದ ಹೇಳ್ತಾ ಇದೆ. ದ್ವಾಸು ಪರ್ಣಾಸಯುಜ ಸಖಾಯೋ ಸಮಾನಂ ವೃಕ್ಷಂ ಪರಿಷತ್ವಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ಯನಶ್ನನ್ನನ್ಯೋ ಅಭಿಚಾಕಶೀತಿ. ಎರಡು ಪಕ್ಷಿಗಳು ಒಂದು ಮರದಲ್ಲಿ ಕೂತಿದೆ. ಒಂದು ಪಕ್ಷಿ ತಾನು ತಿಂದು ಸೊರಗಿ ಹೋಗ್ತಾ ಇದೆ, ಇನ್ನೊಂದು ಪಕ್ಷಿ ತಿಂದು ತಾನು ಆರಾಮಾಗಿದೆ. ಇದೆ ಒಂದು ಜೀವಾತ್ಮ ಪಕ್ಷಿ, ಒಂದು ಪರಮಾತ್ಮ ಪಕ್ಷಿ, ಒಟ್ಟಿಗೆ ಇರುವಂಥವು. ಆದರೆ ದೇವರು ಸನ್ನಿವಿಷ್ಟ, ಚೆನ್ನಾಗಿದ್ದಾನೆ. ಅಂದರೆ ಅವನಿಗೆ ಯಾವುದೇ ದುಃಖ ಇಲ್ಲ, ಯಾವುದೇ ಕಷ್ಟ ಇಲ್ಲ, ಆನಂದವಾಗಿದ್ದಾನೆ. ನಾವು ಕಷ್ಟಪಡ್ತಾ ಇದ್ದೇವೆ. ಯಾಕಂದರೆ ಹಚ್ಚಿಕೊಂಡು ನಮ್ಮ ಪಾಪವನ್ನು ಅನುಭವಿಸ್ತಾ. ಅದಕ್ಕೆ ನಾನು ಎಲ್ಲರ ಹೃದಯದಲ್ಲಿದ್ದೇನೆ. ಇಡೀ ದೇಹವನ್ನು ನೋಡ್ಕೊಳ್ತಾ, ಜೀವನನ ನೋಡ್ಕೊಳ್ತಾ, ಜೀವನ ಯೋಗಕ್ಷೇಮವನ್ನು ನೋಡ್ಕೊಳ್ತಾ. ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ, ಅಯ್ಯೋ ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಅಂತ. ಅಲ್ಲ, ನಮ್ಮ ಜವಾಬ್ದಾರಿ ದೇವರ ಮೇಲೆ, ಈ ದೇಹದ ಜವಾಬ್ದಾರಿ ದೇವರ ಮೇಲೆ. ಅದಕ್ಕೆ ಅಯ್ಯೋ ಈ ದೇಹ ನಾನೇ ನೋಡ್ಕೊಳ್ಬೇಕಲ್ವಾ. ಅದಕ್ಕೆ ನಮ್ಮ ಇಡೀ ಜೀವನವನ್ನು ನಾವು ಯಾವುದಕ್ಕೋಸ್ಕರ ಸೇವಿಸ್ತೇವೆ ಅಂತ ಹೇಳಿದ್ರೆ, ದೇಹದ ರಕ್ಷಣೆಗೋಸ್ಕರ. ಬದುಕಬೇಕಲ್ವಾ ಅಂತ. ಆದರೆ ಬದುಕುವುದು ಅಂದರೆ ಈ ದೇಹವನ್ನು ರಕ್ಷಿಸಿಕೊಳ್ಳಕ್ಕೋಸ್ಕರ. ಆದರೆ ನಿಜವಾಗಲೂ ಈ ದೇಹ ರಕ್ಷಿಸಲ್ಪಡ್ತಾ ಇರುವಂಥದ್ದು ದೇವರಿಂದ. ಯಾವ ದೇವರಿಂದ? ನಮ್ಮ ಹೃದಯದಲ್ಲಿ ನೆಲೆಸಿರುವ ದೇವರಿಂದ. ಅದಕ್ಕೆ ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿರುವ ದೇವರು ಬಹಳ ಮುಖ್ಯನಾಗಿರುವಂಥದ್ದು. ಹೃತ್ಕಮಲ ನಿವಾಸಿ, ನಮ್ಮ ಹೃದಯ ಮಧ್ಯದಲ್ಲಿ ನೆಲೆಸಿರುವಂತಹ ಭಗವಂತ. ಸರ್ವಸ್ಯ ಚಾಹಂ ಹೃತಿ ಸನ್ನಿವಿಷ್ಟ ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ. ನಾನೇ ಒಳಗೆ ಕೂತಿದ್ದೇನೆ, ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದೇನೆ. ಹೃದಯದಲ್ಲಿ ಕೂತು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇದ್ದೇನೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಮನಸ್ಸು ಅಂದರೆ ಇಡೀ ದೇಹದಲ್ಲಿ ತುಂಬ ಸೂಕ್ಷ್ಮವಾಗಿರುವುದು ಯಾವುದು ಅಂದರೆ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣ ಮಾಡ್ತಾ ಇದ್ದೇನೆ. ಆ ಮನಸ್ಸಿನಲ್ಲಿ ಆಗುವ ಹೋಗುಗಳು ಅನೇಕ ವಿಧವಾದದ್ದು. ಅದರಲ್ಲಿ ತುಂಬ ಸೂಕ್ಷ್ಮವಾದದ್ದು ಯಾವುದಂದರೆ ಸ್ಮೃತಿ ಅಂತೇಳಿ. ಒಬ್ಬ ವ್ಯಕ್ತಿಗೆ ನೆನಪು ನನ್ನಿಂದಾಗೆ ಬರ್ತದೆ. ಅಂದರೆ ನೆನಪು ಅಂತ ಹೇಳಿದರೆ ಯಾವುದಂದರೆ ಹಿಂದೆ ಅನುಭವಿಸಿದ್ದು. ನಾನು ಯಾವುದನ್ನು ಹಿಂದೆ ಅನುಭವಿಸಿದ್ದೇನೆ, ಆ ಅನುಭವಿಸಿದ್ದನ್ನು ನಾನು ಈಗ ಏನು ಯೋಚನೆ ಮಾಡ್ತೇನೆ ಅದೇ ನೆನಪು ಅಂತ ಕರೆಯುವಂಥದ್ದು ಸ್ಮೃತಿ. ನೆನಪು ನನ್ನಿಂದಾಗೆ ಬರುವುದು. ಇದೆಷ್ಟು ಸ್ಪಷ್ಟ ಅಂತ ಹೇಳಿದರೆ ಇದನ್ನು ನಾವು ಒಪ್ಪಲೇಬೇಕಾಗುತ್ತೆ.
ನನ್ನಿಂದಾಗಿಯೇ ನೆನಪು ಬರ್ತದೆ ಅಂತ ಹೇಳುವುದಾಗಿದ್ದರೆ ನನಗೆ ಎಲ್ಲ ಕಡೆ ನನಗೆ ಬೇಕಾಗಿದ್ದೇ ನೆನಪು ಬರಬೇಕಿತ್ತು. ಹಾಗೆ ಬರೋಲ್ವಲ್ಲ. ನಾವು ಎಲ್ಲ ಯೋಚನೆ ಮಾಡ್ಕೊಂಡು ಹೋಗಿರ್ತೇವೆ, ಓದ್ಕೊಂಡು ಹೋಗಿರ್ತೇವೆ, ಬರ್ಕೊಂಡು ಹೋಗಿರ್ತೇವೆ. ಹೀಗೇ ಹೇಳಬೇಕು, ಹೀಗೇ ಮಾಡಬೇಕು, ಹೀಗೇ ಇರಬೇಕು. ಆದರೆ ನಾವು ಯಾವುದೋ ಒಂದು ಜಾಗಕ್ಕೆ ಹೋದಾಗ ಮರೆತೇ ಹೋಗ್ಬೋದು, ನೆನಪೇ ಆಗೋದು. ಏನು ತಾನೇ ನೆನಪಾಗೋದು. ಆದರೆ ಆಶ್ಚರ್ಯ ಏನು ಅಂತ ಹೇಳಿದ್ರೆ, ಆ ಕಾರ್ಯಕ್ರಮ ಮುಗಿಸಿ ಬಂದು ಆಮೇಲೆ ಯೋಚನೆ ಆಮೇಲೆ ನೆನಪಾಗುತ್ತೆ. ಅಯ್ಯೋ, ನಾನು ಅವಾಗ ಎಷ್ಟು ನೆನಪು ಮಾಡಿಕೊಂಡ್ರು ಬರಲ್ಲ ಇಲ್ಲ, ಇವಾಗ ನೆನಪಾಗ್ತಾ ಇದೆಯಲ್ವ. ಒಂದೊಮ್ಮೆ ನೆನಪು ಅನ್ನುವುದು ನನ್ನ ಕೈಯಲ್ಲೇ ಇದ್ದರೆ ಯಾಕೆ ಈ ರೀತಿ ಅಲ್ಲಿ ಹೋದಾಗ ನನಗೆ ನೆನಪಾಗಲಿಲ್ಲ, ಮತ್ತು ಇಲ್ಲಿ ಬಂದಾಗ ಬಂತು? ನನ್ನ ಕೈಯಲ್ಲಿಲ್ಲ, ಮತ್ತು ಭಗವಂತನ ಕೈಯಲ್ಲಿರುವುದು. ನೆನಪನ್ನು, ಬೇಕಾದ ನೆನಪನ್ನು ಕೊಡ್ತಾನೆ, ಬೇಡಿದ್ದನ್ನು ತೆಗಿತಾನೆ. ಅದಕ್ಕೋಸ್ಕರ ಕೆಲವೊಮ್ಮೆ ಕೆಟ್ಟ ನೆನಪುಗಳು ಬರಬಾರದು ಅಂತ ಯೋಚನೆ ಮಾಡ್ತಾಯಿದ್ರು, ಕೆಟ್ಟ ನೆನಪುಗಳು ಬರ್ತಾ ಇರ್ತದೆ. ಕೆಲವೊಮ್ಮೆ ಒಳ್ಳೆ ಯೋಚನೆಗಳು ಬರ್ತಾ ಇರ್ತದೆ, ನೆನಪುಗಳು ಬರ್ತಾ ಇರ್ತದೆ. ಅವನಿಂದಾಗಿ, ದೇವರಿಂದಾಗಿ. ಮತ್ತಃ ಸ್ಮೃತಿ ಜ್ಞಾನಂ. ಇನ್ನೊಂದು ಅಂತ ಹೇಳಿದರೆ ಅರಿವು, ಜ್ಞಾನ, ತಿಳುವಳಿಕೆ, ಅದು ಕೂಡ ನನ್ನಿಂದಲೇ. ಹೇಗೆ ಅಂತ ಹೇಳಿದ್ರೆ, ಒಂದು ನೋಡುತ್ತೇನೆ, ನೋಡಿದಾಗ ನನಗೇನೋ ಅರ್ಥ ಆಯಿತು, ಗೊತ್ತಾಯಿತು. ಕೇಳಿದಾಗ ಅರ್ಥ ಆಯಿತು, ಮುಟ್ಟಿದಾಗ ಅರ್ಥ ಆಯಿತು. ಅಂದರೆ ಇಂಥ ಜ್ಞಾನ ಬರ್ತಾ ಇದೆಯಲ್ಲ, ತಿಳುವಳಿಕೆ ಬರ್ತಾ ಇದೆಯಲ್ಲ ನನಗೆ, ಓ ಇದು 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 ಅಂತ, ನನ್ನಿಂದಾಗಿ. ಇಲ್ಲ ಅಂತ ಹೇಳಿದರೆ ನೋಡಿದರೂ ಏನೂ ಗೊತ್ತಾಗೋದು, ಕೇಳಿದರೂ ಏನೂ ಗೊತ್ತಾಗೋದು. ಯಾವಾಗ ಅಂತ ಹೇಳಿದರೆ, ಇವಾಗ ಕಣ್ಣಿನ ಇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕವೇ ಆಗಿಲ್ಲ ಅಂತ ಹೇಳಿದ್ರೆ, ಲಿಂಕೇ ಇಲ್ಲ ಅಂತ ಹೇಳಿದ್ರೆ ನೀವು ಏನು ನೋಡಿದರೂ ಗೊತ್ತಾಗೋದು. ಕಿವಿಯ ಇಂದ್ರಿಯಕ್ಕೂ ಮನಸ್ಸಿಗೂ ಸಂಪರ್ಕ ಇಲ್ಲ ಅಂದರೆ ನೀವು ಏನು ಕೇಳಿದರೂ ಗೊತ್ತಾಗೋದು. ಕೆಲವು ಸಲ ಹಾಗೆ ಆಗ್ತದೆ. ನಾವು ಕೂತ್ಕೊಂಡು ಕೇಳ್ತಾ ಇರ್ತಾರೆ, ಆದರೆ ಮನಸ್ಸು ಮಾತ್ರ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತದೆ. ಆವಾಗ ಕೇಳಿದ್ದೇನು ಗೊತ್ತೇ ಇರೋದು. ಆಮೇಲೆ ಕೇಳಿದರೆ ನಾನು ಏನು ಹೇಳಿದೆ ಗೊತ್ತಾಯ್ತಾ ನಿಮಗೆ? ಹಾಂ, ನೀವು ಹೇಳಿದಿರಾ? ಅಯ್ಯೋ, ನಂದು ಎಲ್ಲೋ ಇತ್ತು ಮನಸ್ಸು. ಇದಕ್ಕೇನು ಕಾರಣ? ಕಿವಿ ಇದೆ ಅಂತ ಹೇಳಿದ ಮೇಲೆ ಕೇಳಿದ್ದೆಲ್ಲ ನಮಗೆ ಅರ್ಥ ಆಗಬೇಕಲ್ವಾ, ಕೇಳಿದ್ದೆಲ್ಲ ಗೊತ್ತಾಗಬೇಕಲ್ವ? ಇಲ್ಲ. ಆ ಇಂದ್ರಿಯವನ್ನು, ಮನಸ್ಸನ್ನು ಜೋಡಿಸುವವನು ದೇವರು. ಅವನು ಜೋಡಿಸಿದರೆ, ಅವನು ಕನೆಕ್ಷನ್ ಕೊಟ್ಟರೆ ಮಾತ್ರ ನಮಗೆ ಕೇಳಿದ ಅರ್ಥ ಆಗುತ್ತೆ. ಅವನು ಕನೆಕ್ಷನ್ ಕೊಟ್ಟರೆ ಮಾತ್ರ ನಮಗೆ ಕಣ್ಣಿನಲ್ಲಿ ಕಂಡದ್ದು ನೋಡ್ತೇವೆ, ನೋಡಿದ್ದು ಗೊತ್ತಾಗುತ್ತೆ. ಅಂದರೆ ಈ ಜ್ಞಾನವು ನನ್ನಿಂದಾಗೆ ಬರ್ತಾ ಇರುವಂಥದ್ದು. ಇವಾಗ ನಾವು ಭಗವದ್ಗೀತೆ ಕೇಳ್ತಾ ಇದ್ದೇವೆ, ಈ ಕೇಳಿದ ಅರ್ಥ ಆಗಬೇಕು ನನ್ನಿಂದ, ಇಲ್ಲದ್ರೆ ಅರ್ಥ ಆಗೋದು. ಅಷ್ಟು ಮಾತ್ರ ಅಲ್ಲ, ಇದೆಲ್ಲಕ್ಕಿಂತ ಇನ್ನೊಂದಿದೆ ಬಹಳ ಮುಖ್ಯವಾದದ್ದು, ಅಪೋಹನಂಚ. ಕೃಷ್ಣ ಹೇಳ್ತಾನೆ, ಮರೆವು ಕೂಡ ನನ್ನಿಂದಲೇ. ಅಂದರೆ ಎರಡರ ಮರೆವು. ಒಂದೇನು ಅಂತ ಹೇಳಿದ್ರೆ ನೆನಪಿನ ಮರವು, ನೆನಪಿರ್ತದೆ, ಇದ್ದದ್ದು ಮರ್ತು ಹೋಗ್ಬಿಡ್ತದೆ. ಇನ್ನೊಂದೇನೆಂದರೆ ಜ್ಞಾನದ ಮರೆವು. ಈಗ ನೋಡಿರ್ತೇನೆ, 5 ನಿಮಿಷಕ್ಕೆ ನಾನು ಏನು ನೋಡಿದೆ ಅಂತಲೇ ಗೊತ್ತಿಲ್ಲ, ನೋಡಿದ್ದು ಮರ್ತೋಯ್ತು, ಮತ್ತು ಹಿಂದೆ ಅನುಭವಿಸಿದ್ದು ಮರ್ತೋಯ್ತು. ಈ ಮರೆವು ನನ್ನಿಂದಲೇ, ನೆನಪು ನನ್ನಿಂದಲೇ. ನಿಜವಾಗಿಯೂ ಕೂಡ ಇದು ದೇವರ ದೊಡ್ಡವರ. ಈ ಮರೆವು ಹಾಗೂ ನೆನಪು, ಜ್ಞಾನ, ಇದು ದೇವರ ದೊಡ್ಡವರ ಒಬ್ಬ ವ್ಯಕ್ತಿಗೆ. ಯಾಕೆ ಅಂತ ಹೇಳಿದರೆ, ನಮಗೆ ಜೀವನದಲ್ಲಿ ಯಾವುದು ಒಳ್ಳೊಳ್ಳೆ ವಿಷಯಗಳಿದೆ ಅದು ನೆನಪಿರಬೇಕು. ಆ ಒಳ್ಳೊಳ್ಳೆ ವಿಷಯಗಳು ನೆನಪಿದ್ದಾಗಲೇ ಮನುಷ್ಯ ಸುಖವಾಗಿರುವಂಥದ್ದು, ಸಮೃದ್ಧವಾಗಿರುವಂಥದ್ದು, ಮನಸ್ಸಿನಲ್ಲಿ ಖುಷಿಯಿಂದ ಇರುವಂಥದ್ದು. ಅದೇ ಯಾವುದು ಜೀವನದಲ್ಲಿ ಆಗಿ ಹೋದ ಕಹಿ ಘಟನೆಗಳಿದೆ ಅವೆಲ್ಲ ಮರೆತು ಹೋಗ್ತಾ ಇರಬೇಕು. ಕೆಟ್ಟ ಘಟನೆಗಳು, ದ್ವೇಷ, ಅವೆಲ್ಲ ಮರೆತು ಹೋಗ್ತಾ ಇರಬೇಕು. ಮರೆತೋದಷ್ಟು ಸುಖ. ಹಿಂದಿನ ಕಹಿ ಘಟನೆಗಳು ಎಷ್ಟು ಮರೆತು ಹೋಗ್ತದೆ ಅಷ್ಟು ಸುಖವಾಗಿರ್ತದೆ. ಹಿಂದಿನ ಯಾವುದು ಒಳ್ಳೆಯ ಘಟನೆಗಳು ನೆನಪಿರ್ತದೆ ಅಷ್ಟು ನಾಲ್ಕು ಸುಖವಾಗಿರ್ತದೆ. ಅದೇ ಕಷ್ಟ ಬರಬೇಕು ಅಂದರೆ ಇದಕ್ಕೆ ವಿರುದ್ಧ. ಹಿಂದಿನ ಕಹಿ ಘಟನೆಗಳೇನಿದೆ ಅವೆಲ್ಲ ಮತ್ತೆ ನೆನಪಾಗ್ತಾ ಇದೆ. ಒಳ್ಳೆಯದಲ್ಲ, ಕೆಟ್ಟದ್ದೇ ನೆನಪಾಗ್ತಾ ಇರೋದು. ಆವಾಗಲೇ ಕಷ್ಟ. ಆ ನೆನಪು ಬಂತ ಕೂಡಲೇ ಡಿಪ್ರೆಸ್ ಆಗಿಬಿಡ್ತಾರೆ. ಹಿಂದಿನ ನೆನಪು ಬಂತ ಡಿಪ್ರೆಸ್ ಆಗಿಬಿಡ್ತಾರೆ. ಅದೇ ರೀತಿ ಯಾವುದು ಒಳ್ಳೆಯದ್ದಿದೆ, ಒಳ್ಳೆಯದ್ದು ನೆನಪಾಗದೇ ಇದೆ, ಮರೆತು ಹೋಗ್ಬಿಡು. ಒಳ್ಳೊಳ್ಳೆ ವಿಷಯಗಳೆಲ್ಲ ಮರೆತು ಹೋಗ್ಬಿಡು. ಜೀವನದಲ್ಲಿ ಆದ ಒಳ್ಳೆ ಘಟನೆಗಳು, ನಾನು ಕೇಳಿದ ಒಳ್ಳೆ ವಿಷಯಗಳು, ಇವೆಲ್ಲ ಮರೆತು ಹೋಗ್ಬಿಡು. ನಾನು ಜೀವನದಲ್ಲಿ ಕೇಳಿದ ಕೆಟ್ಟ ವಿಷಯಗಳೇ ನೆನಪಾಗು. ಇದೇ ದುಃಖ ಕಾರಣ.
ಅಂದರೆ ದೇವರು ಕಷ್ಟ ಕೊಡುವುದು ಇದರಿಂದ, ಸುಖ ಕೊಡುವುದು ಇದರಿಂದ. ಮತ್ತು ಇನ್ನೊಂದು ಜ್ಞಾನ, ಕೇಳಿದ ಅರ್ಥ ಆಗಬೇಕು. ಕೇಳಿದ್ದು, ನೋಡಿದ್ದು, ಮುಟ್ಟಿದ್ದು, ಮುಸಿದ ಅರ್ಥ ಆಗಬೇಕಲ್ವ. ಅರ್ಥ ಆದರೆ ಮಾತ್ರ ಜೀವನದಲ್ಲಿ ಏನಾದರೂ ಮಾಡಲಿಕ್ಕಾಗತ್ತಷ್ಟೇ. ಇವೆಲ್ಲ ದೇವರ ದೊಡ್ಡ ಅನುಗ್ರಹ, ನಮ್ಗೆ ಅರ್ಥ ಆಗೋದಿಲ್ಲ ಅಷ್ಟೇ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ನಿಮಗೆ ಮರೆತು ಹೋಗ್ತಾ ಇದೆ ಅಂತ ಹೇಳಿದ್ರೆ ನನ್ನಿಂದಾಗಿ ತಿಳ್ಕೊಳ್ಳಿ, ಹೊರತು ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಅಯ್ಯೋ ಮರೆತು ಹೋಗ್ತಾ ಇದೆಯಲ್ವಾ, ಯಾಕೆ? ದೇವರ ಆರಾಧನೆ ಇನ್ನೂ ಹೆಚ್ಚಾಗಿ ಮಾಡಿ. ನೆನಪು ಉಳಿತಾ ಇಲ್ವಲ್ಲ, ದೇವರ ಆರಾಧನೆ ಇನ್ನೂ ಹೆಚ್ಚು ಮಾಡಿ. ನೆನಪು ಬರ್ತಾ ಇದೆ, ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ದೇವರೇ ನನಗಿಷ್ಟು ನೆನಪು ಕೊಡ್ತಾ ಇದೆಯಲ್ವಾ. ಎಲ್ಲಿವರೆಗೆ ಅಂದರೆ ಅದೇ ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಧ್ರುವ ಇದನ್ನು ಹೇಳ್ತಾನೆ. ಒಂದು ಮಾತಾಡಬೇಕು ನಾನು ಅಂತ ಹೇಳಿದರೆ ನನಗೆ ಮಾತುಗಳ ನೆನಪಾಗುತ್ತಾ ಇರಬೇಕು. ಯಾವುದಾದ್ಮೇಲೆ ಯಾವುದನ್ನು ಹೇಳಬೇಕು, ಯಾವ ಶಬ್ದವನ್ನು ಹೇಳಬೇಕು, ಶಬ್ದದಲ್ಲಿ ಯಾವ ವಿಷಯ ತುಂಬಿಕೊಂಡಿರಬೇಕು. ನೋಡಿ, ಇದೆಲ್ಲ ಏನಂತ ಹೇಳಿದರೆ ನಾನು ಹಿಂದೆ ಕೇಳಿದ್ದು, ನೋಡಿದ್ದು, ಮುಟ್ಟಿದ್ದು, ಮೂಸಿದ್ದೇ ಆಗಿರ್ತದೆ. ಆದರೆ ಅದು ಆ ಸಮಯದಲ್ಲಿ ನೆನಪಾಗಬೇಕಲ್ವ. ಯಾಕೆಂದರೆ ಒಳಗೆ ಎಲ್ಲ ಕೂತಿರ್ತದೆ, ನೆನಪು ಒಳಗೆ ಕೂತಿರ್ತದೆ, ಸಾವಿರಾರು ನೆನಪುಗಳು ಒಳಗೆ ಕೂತಿದೆ, ಸ್ಟಾಕ್ ಆಗಿದೆ. ಆದರೆ ದೇವರು ಎಷ್ಟು ನಮಗೆ ಉಪಕಾರ ಮಾಡ್ತಾನೆ ಅಂತ ಹೇಳಿದರೆ, ನಾನು ಯಾವ ಸಂದರ್ಭದಲ್ಲಿದ್ದೇನೆ ಆ ಸಂದರ್ಭಕ್ಕೆ ಸರಿಯಾಗಿ ಆಡಬೇಕಾದ ಮಾತುಗಳು ಒಳಗೆ ಮಲಗಿದ್ದನ್ನು ತಟ್ಟಿ ಎಬ್ಬಿಸಿ ಹೊರಗೆ ಕಳಿಸ್ತಾನೆ. ಅದು ಬಾಯಿಯ ಮೂಲಕ ಹೊರಗೆ ಬರ್ತೀವಿ. ಆಗ ಹೊರಗಿನಿಂದ ಶಭಾಷ್ ಅಂತ ಹೇಳ್ತಾನೆ. ಆದರೆ ಈ ಹೊರಗಿನ ಶಭಾಷಿಗಿರಿ ಏನಿದೆ, ಇದು ಸೇರಬೇಕಾದದ್ದು ಒಳಗಿರುವ ದೇವರಿಗೆ. ಯಾಕಂದರೆ ಅವನು ಒಳಗೆ ಮಲಗಿರುವ ಆ ಶಬ್ದಗಳನ್ನು, ಅಂದರೆ ಆ ಸಂದರ್ಭಕ್ಕೆ ನಾನು ಆಡಬೇಕಾದ ಶಬ್ದವನ್ನು ತಟ್ಟಿ ಎಬ್ಬಿಸಿ ಹೊರಗೆ ಕಳಿಸದೇ ಇದ್ದರೆ ಮಾತೇ ಬರೋದು. ಅಥವಾ ಆಗ ಯಾವ ಮಾತು ಬರಬಾರದು ಅಂತ ಕೆಟ್ಟ ಮಾತುಗಳನ್ನು ತಟ್ಟಿ ಎಬ್ಬಿಸಿ ಹೊರಗೆ ಕಳಿಸಿದ ಅಂದರೆ ಅದೇ ನಾನು ಆಡಿಬಿಡ್ತೇನೆ. ಆಗ ಎಲ್ಲರಿಂದಲೂ ನಿಂದನೆ ಒಳಗಾಗ್ತೇನೆ. ನೋಡಿ, ಹೀಗೆ ದೇವರು ಒಳಗೆ ನಮಗೆ ಎಷ್ಟು ಉಪಕಾರವನ್ನು ಮಾಡ್ತಾ ಇದ್ದಾನೆ, ಅದೆಲ್ಲ ನೆನಪು ಮಾಡಿಕೊಳ್ಬೇಕು. ಆಗ ಮಾತ್ರ ಭಕ್ತಿ, ಆ ಭಕ್ತಿಯೇ ನಮಗೆ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗೋದು. ಅದಕ್ಕೆ ಹೇಳ್ತಾನೆ, ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ. ನನ್ನಿಂದಲೇ ನೆನಪು, ನನ್ನಿಂದಲೇ ಮರೆವು, ಹಾಗೂ ನನ್ನಿಂದಲೇ ಜ್ಞಾನ. ಅಷ್ಟು ಮಾತ್ರ ಅಲ್ಲ, ವೇದೈಶ್ಚ ಸರ್ವೈ ಅಹಮೇವ ವೇದ್ಯ. ನಾವು ವೇದಗಳು ಕೇಳಿದೆವು. ಇಡೀ ನಮ್ಮ ವೈದಿಕ ಸಂಸ್ಕೃತಿಯ ಸನಾತನ ಧರ್ಮದ ಮೂಲ ಬೇರುಗಳು ಏನಿದೆ ಆ ವೇದದಲ್ಲಿ. ಹಾಗಂತ ವೇದ ಅಂತ ಹೇಳಿದರೆ ಬರೀ ಒಂದು ಪುಸ್ತಕ ಅಲ್ಲ. ಇವತ್ತು ನಾವು ಋಗ್ವೇದ ಅಂತ ಒಂದು ಪುಸ್ತಕ ನೋಡ್ತೇವೆ, ಯಜುರ್ವೇದ ಅಂತ ಒಂದು ಪುಸ್ತಕ, ಸಾಮವೇದ ಅಂತ ಒಂದು ಪುಸ್ತಕ, ಅಥರ್ವವೇದ ಅಂತ ಒಂದು ಪುಸ್ತಕ. ಇಷ್ಟೇ ಆ ವೇದ ಅಲ್ಲ, ಅನಂತಾವೈ ವೇದ ಅಂತ ಹೇಳ್ತಾರೆ. ಲೆಕ್ಕ ಇಲ್ಲದಷ್ಟು ವೇದಗಳಿವೆ. ಆ ವೇದಗಳನ್ನು ವೇದವ್ಯಾಸರು ಕಲಿಯುಗದಲ್ಲಿ ಜನರಿಗೆ ಎಲ್ಲ ಕಲೀಲಿಕ್ಕಾಗೋಲ್ಲ ಅಂತ ಅದನ್ನು ತೆಗೆದು, ಅಂದರೆ ಅದರ ಸಾರ ಮಾತ್ರ ತೆಗೆದು, ಕೆಲವನ್ನು ಮಾತ್ರ ತೆಗೆದು ತಾವು ಶಿಷ್ಯರಿಗೆ ಕೊಟ್ಟು ಅದರ ಮೂಲಕ ತಾವು ಇಲ್ಲಿ ಪ್ರಚಾರಗೊಳಿಸಿದರು ಅಷ್ಟೇ ಹೊರತು ಇಷ್ಟೇ ವೇದಗಳಲ್ಲ. ಲೆಕ್ಕ ಇಲ್ಲದಷ್ಟು ವೇದದ ಮಾತುಗಳಿವೆ. ಅಂದರೆ ಅಷ್ಟು ವೇದಗಳಲ್ಲಿ ಏನು ಹೇಳಿದೆ, ಏನು ಹೇಳಲ್ಪಟ್ಟಿದೆ, ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ಕೃಷ್ಣ ಹೇಳ್ತಾನೆ, ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ವೇದಶ್ಚ ಸರ್ವೈ ಅಹಮೇವ ವೇದ್ಯ. ಸಮಸ್ತ ವೇದಗಳಿಂದಲೂ ನಾನೇ ಹೊಗಳಲ್ಪಡ್ತಾ ಇರುವನು, ನಾನೇ ಹೇಳಲ್ಪಡ್ತಾ ಇರುವನು. ಅದಕ್ಕಾಗಿ ಯಾರಾದರೂ ಪ್ರಶ್ನೆ ಕೇಳಿದರೆ, ಅಲ್ರಿ ವೇದದಲ್ಲಿ ವಿಷ್ಣು ಬಗ್ಗೆ ಹೇಳಿದೆ ಅಂತ ಎಲ್ಲಿ ಹೇಳಲ್ಪಟ್ಟಿದೆ, ವಿಷ್ಣುವಿನ ಬಗ್ಗೆ ಎಲ್ಲಿದೆ, ನಾರಾಯಣನ ಬಗ್ಗೆ ಎಲ್ಲಿದೆ ಅಂತ ಹೇಳಿದರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ನಿನಗೆ ಅರ್ಥ ಆಗ್ತಾ ಇಲ್ಲ. ವೇದದ ಒಂದೊಂದು ಶಬ್ದಗಳಲ್ಲ, ವಾಕ್ಯಗಳಲ್ಲ, ಅಕ್ಷರವೂ ನನ್ನನ್ನೇ ಹೇಳ್ತಾ ಇರೋದು. ಪ್ರತಿಯೊಂದು ಅಕ್ಷರವೂ ನನ್ನನ್ನೇ ಹೇಳ್ತಾ ಇರೋದು. ಅದರಿಂದಾಗಿಯೇ ಯಾರೇ ವೇದವನ್ನು ಪಠನೆ ಮಾಡಬೇಕಾದರೂ ಮೊದಲು ಹೇಳೋದು ಹರಿ ಓಂ ಅಂತ. ಯಾಕಂದರೆ ಹರಿಯನ್ನೇ ಹೇಳ್ತಾ ಇದೆ. ಓಂ ಅಂತ ಹೇಳಿದರೆ ಇಡೀ ವೇದದ ಸಾರ, ಓಂಕಾರವೇ ವೇದವಾದದ್ದು. ಅದರಿಂದಾಗಿ ಹರಿಯೇ ಇಡೀ ವೇದದಿಂದ ಪ್ರತಿಪಾದ್ಯನಾಗಿದ್ದಾನೆ, ಹೇಳಲ್ಪಡ್ತಾ ಇದ್ದಾನೆ, ಅವನನ್ನೇ ಹೊಗಳುತ್ತಾ ಇದೆ. ಇಲ್ಲಿ ಸ್ಪಷ್ಟ ತಿಳಿಸಿಬಿಟ್ಟ. ಅದಕ್ಕಾಗಿ ವೇದದಲ್ಲಿ ಅಗ್ನಿ ಅಂತ ಬರಲಿ, ವೇದದಲ್ಲಿ ಇಂದ್ರ ಅಂತ ಬರಲಿ, ವೇದದಲ್ಲಿ ರುದ್ರ ಅಂತ ಬರಲಿ, ವೇದದಲ್ಲಿ ಯಾವುದೇ ಬರಲಿ, ಅದು ನಾರಾಯಣನನ್ನೇ ಮುಖ್ಯವಾಗಿ ಹೇಳ್ತಾ ಇರೋದು. ಸೆಕೆಂಡರಿ ಬೇರೆ ಬೇರೆ ದೇವತೆಗಳನ್ನು, ಮುಖ್ಯವಾಗಿ ದೇವರನ್ನೇ ಹೇಳ್ತಾ ಇರೋದು. ಯಾವ ರೀತಿ ಅಂದರೆ ಇವತ್ತು ನಾವು ಜಗತ್ತಿನಲ್ಲಿ ನೋಡ್ತೇವೆ, ಯಾರೋ ಒಬ್ಬನಿಗೆ ರಾಮ ಅಂತ ಹೆಸರಿಡ್ತಾರೆ, ಯಾರೋ ಒಬ್ಬರಿಗೆ ಕೃಷ್ಣ ಅಂತ ಇರ್ತಾರೆ. ಇಲ್ಲಿ ರಾಮ ಕೃಷ್ಣ ಅಂತ ಹೇಳಿದ್ರೆ ಅವ್ರ ಹೆಸರಾದು, ದೇವ್ರ ಹೆಸರು. ಇವ್ರ ಹೆಸರಲ್ಲ ಅಂತ ನೀವು ಹೇಳಲಿಕ್ಕಾಗೋಲ್ಲ. ಯಾಕಂದರೆ ನಾವು ಕರೆಯೋದೇ ರಾಮ ಬಾರೋ ಇಲ್ಲಿ, ಕೃಷ್ಣ ಬಾರೋ ಇಲ್ಲಿಂದ ನಾವು ಅವರನ್ನು ಕರೆಯೋದು.
ಹಾಗಂತ ಇವರೇ ಅಲ್ಲ, ಇವರಿಗೆ ಯಾಕೆ ಈ ಹೆಸರಿಟ್ಟಿದ್ದು ಅಂತ ಹೇಳಿದ್ರೆ ಅದು ದೇವರ ಹೆಸರು ಅಂತ. ರಾಮ ಅನ್ನೋದು ದೇವರ ಹೆಸರು, ನಮ್ಮ ಮನೆ ದೇವರ ಹೆಸರು, ಅದಕ್ಕೆ ಇವನಿಗೆ ನಮ್ಮ ಮಗನಿಗೆ ಇಟ್ಟದ್ದು. ಅದರಿಂದಾಗಿ ಮುಖ್ಯವಾಗಿ ರಾಮ ಶಬ್ದದಿಂದ ಕರೆಯಲ್ಪಡುವನಾರು ಅಂದರೆ ದೇವರು, ನಂತರ ಈ ವ್ಯಕ್ತಿ. ಹಾಗೆಯೇ ನೀವು ಯಾವುದೇ ದೇವತೆಗಳ ಹೆಸರನ್ನು ಹೇಳಿದರೂ ಆ ಹೆಸರು ಮೊದಲು ಹೇಳೋದು ಯಾರನ್ನ ಅಂದರೆ ನಾರಾಯಣನ. ನೋಡಿ, ಇಲ್ಲಿ ಕೃಷ್ಣ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ನಾನೇ ನಿಮ್ಗೆ ಅಗ್ನಿ ಸೂಕ್ತ, ವರುಣ ಸೂಕ್ತ, ವಾಯು ಸೂಕ್ತ ಎಲ್ಲ ನನ್ನನ್ನೇ ಹೇಳ್ತಾ ಇರು. ನೆಕ್ಸ್ಟು ಅಗ್ನಿಯನ್ನು, ಅಗ್ನಿ ಎಂಬ ದೇವತೆಯನ್ನು, ವಾಯು ಎಂಬ ದೇವತೆಯನ್ನು, ಇಂದ್ರ ಎಂಬ ದೇವತೆಗಳನ್ನು, ಈ ದೇವತೆಗಳನ್ನು ನೆಕ್ಸ್ಟ್ ಹೇಳ್ತಾ ಇರು. ಮೊದಲು ನನ್ನನ್ನೇ ಹೇಳು. ಇಡೀ ವೇದ ನನ್ನನ್ನೇ ಹೇಳ್ತಾ ಇದ್ದು, ಇದರಲ್ಲಿ ಡೌಟೇ ಬೇಡ. ಅಷ್ಟು ಮಾತ್ರ ಅಲ್ಲ, ವೇದಾಂತ ಕೃತ. ಈ ಕಾರಣದಿಂದಲೇ ಆ ವೇದದಿಂದ ನಾನೇ ಹೇಳಲ್ಪಡ್ತಾ ಇರುವುದರಿಂದಾಗಿಯೇ ಆ ವೇದದ ಬಗ್ಗೆ ನಾನೇ ಅರ್ಥವನ್ನು ತಿಳಿಸಿದವನು. ಯಾಕಂದರೆ ಈ ಮಾತನ್ನು ನಾನು ಹೇಳಿದೆ ಇದ್ದರೆ ಅರ್ಥವೇ ಆಗೋದು ಜನಗಳಿಗೆ. ಅವ್ರೇನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ವೇದದಲ್ಲಿ ಇಂದ್ರ ಶ್ರೇಷ್ಠಾನಿ, ಇಂದ್ರದ ಬಗ್ಗೆ ಬಂದು ಇಂದ್ರನ ಬಗ್ಗೆ ಹೇಳ್ತಾ ಇದೆ, ಅಗ್ನಿ ಬಗ್ಗೆ ಹೇಳ್ತಾ ಇದೆ. ಈ ರೀತಿ ಸಾವಿರಾರು ದೇವತೆಗಳ ಬಗ್ಗೆ ವೇದ ಹೇಳ್ತಾ ಇದೆ. ವೇದ ಇದನ್ನು ಒಪ್ಪಲ್ಲ. ಯೋ ದೇವಾನಾಂ ನಾಮಧ ಏಕ ಏವ ಇಂದ್ರಂ ಯಮಾಹು ವರುಣಂ ಯಮಾಹು. ಒಬ್ಬನನ್ನೇ ಅನೇಕ ಹೆಸರುಗಳಿಂದ ಕರೀತಾ ಇದೆ ವೇದ, ಒಬ್ಬನೇ ದೇವರನ್ನು, ಆನಂತರ ಬೇರೆ ಬೇರೆ ದೇವತೆಗಳನ್ನು. ಅದಕ್ಕೆ ಇಡೀ ವೇದ ನನ್ನನ್ನೇ ಹೇಳ್ತಾ ಇದೆ ಅಂತ ನಾನೇ ನಿರ್ಣಯ ಮಾಡಿ ತೋರಿಸಿದೆ. ಅದೇ ಬ್ರಹ್ಮಸೂತ್ರಗಳ ಮುಖಾಂತರ ಆ ಕೃಷ್ಣನೇ, ನಾರಾಯಣನೇ ವೇದವ್ಯಾಸರಾಗಿ ಬಂದು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಆ ಬ್ರಹ್ಮಸೂತ್ರಗಳಲ್ಲಿ ಸ್ಪಷ್ಟ ಇಡೀ ವೇದದ ತಾತ್ಪರ್ಯ ಏನು, ಥೀಮ್, ಇಡೀ ವೇದದ ಥೀಮ್, ತಾತ್ಪರ್ಯ ಅದೇನು ಅದನ್ನು ತೋರಿಸಿಕೊಟ್ಟು ಭಗವಂತ. ಇನ್ನೊಂದು ಅರ್ಥ ಏನಂದರೆ ವೇದಾಂತ ಕೃತ ಅಂತ ಹೇಳಿದರೆ, ಹೌದು ಇವತ್ತು ವೇದ ಇದೆಯಲ್ವ, ಈ ವೇದ ಒಂದು ದಿನ ನಾಶ ಆಗುತ್ತೆ. ಅಂತ, ವೇದದ ಅಂತ ಅಂದರೆ ನಾಶ, ಅದನ್ನು ಮಾಡುವವನು ನಾನೇ. ಈ ವೇದ ನಾಶ ಆಗುವಂತೆ ಮಾಡುವವನು ನಾನೇ. ಯಾಕೆ? ದುರ್ಜನರ ಕೈಯಲ್ಲಿ ವೇದ ಸಿಗಬಾರದು ಅಂತ. ವೇದ ಯಾವತ್ತು ಸಜ್ಜನರಿಗೆ ಸಿಗಬೇಕೇ ಹೊರತು ದುರ್ಜನರ ಕೈಗೆ ಸಿಗಬಾರದು ಅಂತ. ಅದಕ್ಕೆ ದುರ್ಜನರು ಹೆಚ್ಚಾದಾಗ ವೇದವನ್ನು ನಾನಲ್ಲೇ ನಾಶ ಮಾಡ್ತೇನೆ. ನಾಶ ಮಾಡ್ತೇನೆ ಅಂತ ಹೇಳಿದ್ರೇನು? ಜಗತ್ತಿನಲ್ಲಿ ಅದು ಪ್ರಚಾರಗೊಳ್ಳದಾಗ ಮಾಡ್ತೇನೆ. ಮತ್ತು ದೇವರು ತಾನು ಹೇಳ್ತಾನೆ ಇರ್ತಾನೆ, ಸಜ್ಜನರು ವೇದವನ್ನು ಹೇಳ್ತಾನೆ ಇರ್ತಾರೆ, ಋಷಿಮುನಿಗಳೆಲ್ಲ. ಲೋಕದಲ್ಲಿ ನಾಶ ಆಗುತ್ತೆ, ವೇದ ಇಲ್ಲ ಅಂತ ಆಯಿತು. ಅಂದರೆ ಜನರಿಗೆ ದೇವರ ಬಗ್ಗೆ ಗೊತ್ತಾಗಲ್ಲ. ಮುಂದೆ ಆ ವೇದವನ್ನು ಮತ್ತೆ ಪ್ರಚಾರಕ್ಕೆ ತರುವವನು ನಾನು. ತೇನೇ ಬ್ರಹ್ಮ ಹೃದಯ ಆದಿಕವಯೇ ಅಂತ ಹೇಳಿದಾಗೆ, ಸೃಷ್ಟಿಯ ಆದಿಯಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಇದೇ ದೇವರೇ ಯಾರು ಆ ವೇದವನ್ನು ಕೊನೆಗೊಳಿಸಿದ, ತಾನು ಅದನ್ನು ಹೇಳ್ತಾ ಇದ್ದ ಅದೇ ವೇದವನ್ನು. ಯಾಕಂದರೆ ಆ ವೇದ ಕಂಟಿನ್ಯೂ ಆಗಿರಬೇಕು ಅಂತ. ವೇದ ನಾಶ ಅಂದರೆ ಸಂಪೂರ್ಣ ನಾಶ ಆಗಬಾರ್ದು ಅಂತ. ಅದಕ್ಕೋಸ್ಕರ ತಾನೇ ಹೇಳ್ತಾ ಇದ್ದ ಆ ವೇದವನ್ನು, ಅದೇ ವೇದವನ್ನೇ ಮತ್ತೆ ಚತುರ್ಮುಖ ಬ್ರಹ್ಮನಿಗೆ ಹೇಳಿ ಮತ್ತೆ ಅದು ಪ್ರಚಾರಗೊಳ್ಳುವಾಗ ಮಾಡುವವನು ನಾನು. ವೇದಾಂತ ಕೃತ ವೇದ ವಿದೇವ ಚಾಹ. ಯಾಕೆ? ನಾನೇ ವೇದದ ಅರ್ಥವನ್ನು ಹೇಳ್ತೇನೆ. ವೇದದ ಒಟ್ಟು ತಾತ್ಪರ್ಯ ಏನು ಅಂದರೆ ಥೀಮ್ ಏನು ಅದನ್ನು ನಾನೇ ಹೇಳ್ತೇನೆ. ಯಾಕಂದರೆ ವೇದದ ಅರ್ಥ ತಿಳ್ಕೊಂಡಿರೋ ನಾನೇ. ವೇದ ವಿದೇವ ಚಾಹ, ನಾನೇ ವೇದದ ಅರ್ಥ ತಿಳ್ಕೊಂಡಿರೋ. ಬೇರೆ ಯಾರಿಗೂ ವೇದದ ಅರ್ಥ ಸಂಪೂರ್ಣವಾಗಿ ಗೊತ್ತೇ ಇಲ್ಲ. ಯಾಕಂದರೆ ವೇದ ಅನ್ನುವಂಥದ್ದು ಸರಳ ಸಂಸ್ಕೃತ ಅಲ್ಲ. ಆ ವೇದದ ಭಾಷೆಯೇ ಬೇರೆ, ಅದು ಎಲ್ರಿಗೂ ಅರ್ಥ ಆಗುವುದಲ್ಲ ವೇದ ಅನ್ನುವಂಥದ್ದು. ಅಂದರೆ ಅಷ್ಟು ಗುಹ್ಯವಾಗಿ, ರಹಸ್ಯವಾಗಿ, ಅಂದರೆ ದೇವರ ಬಗ್ಗೆ ರಹಸ್ಯವಾಗಿ ತಿಳಿಸ್ತಾ ಇರುವಂತಹ ಶಾಸ್ತ್ರ ಯಾವುದು ಅಂತ ಹೇಳಿದರೆ ಅದೇ ವೇದ. ನಿಮ್ಮ ಮೇಲುನೋಟಕ್ಕೆ ಏನೋ ಅರ್ಥ ಕಾಣಿಸ್ತದೆ, ಆದರೆ ನಿಜವಾಗಿ ಆ ಅರ್ಥ ಅಲ್ಲ. ಮತ್ತು ಎಲ್ಲವನ್ನು ಮುಚ್ಚಿಡ್ತದೆ. ಅದಕ್ಕೆ ಛಂದಸ್ಸು ಅಂತ ಹೆಸರು. ಯಾಕೆಂದರೆ ಮುಚ್ಚುತ್ತದೆ ಅಂತ. ವೇದ ಆದಷ್ಟು ಮುಚ್ಚಿಡ್ತದಂತೆ ತನ್ನನ್ನು. ಯಾಕೆ ಅಂತ ಹೇಳಿದ್ರೆ ದುಷ್ಟರ ಕೈಗೆ ನಾನು ಸಿಗಬಾರ್ದು ಅಂತ. ಯಾವ ರೀತಿ ಒಬ್ಬಳು ಹೆಣ್ಣು ತನ್ನನ್ನು ಆದಷ್ಟು ಮುಚ್ಚಿಕೊಳ್ತಾಳೆ. ಯಾಕೆ ಅಂತ ಹೇಳಿದ್ರೆ ದುಷ್ಟರು ನನ್ನನ್ನು ನೋಡಬಾರ್ದು, ನೋಡಿದರೆ ಹಾಳು ಮಾಡ್ತಾರೆ ಅಂತ. ಹಾಗೆಯೇ ವೇದ ತನ್ನನ್ನು ಆದಷ್ಟು ಮುಚ್ಚಿಕೊಳ್ತದೆ. ಅದಕ್ಕೆ ಮೇಲುನೋಟಕ್ಕೆ ವೇದಕ್ಕೇನು ಅರ್ಥ ಕಾಣಿಸ್ತದೆ ಅದೇ ವೇದದ ಅರ್ಥ ಅಲ್ಲ. ಮತ್ತು ವೇದದ ಅರ್ಥ ನಿಜವಾಗಿಯೂ ಕೂಡ ಅದೇ. ಯಾರು ತಾನು ಮುಚ್ಚಿಕೊಳ್ತಾಳೆ, ಯಾರಿಗೂ ತನ್ನನ್ನು ತೋರಿಸಬಾರ್ದು ಅಂತ ಅವಳು ತನ್ನ ಮುಖವನ್ನು ತನ್ನ ಗಂಡನಿಗೆ ತೋರಿಸ್ತಾಳೆ. ಹಾಗೆಯೇ ಆ ವೇದಗಳು ಎಲ್ಲಿ ತಮ್ಮನ್ನು ತೆರೆದುಕೊಳ್ತವೆ ಅಂತ ಹೇಳಿದರೆ ದೇವರ ಮುಂದೆ.
ಅದಕ್ಕಾಗಿಯೇ ದೇವರಿಗೆ ಆ ವೇದದ ಅರ್ಥ ಚೆನ್ನಾಗಿ ಗೊತ್ತು. ಅವನು ತಿಳಿಸಿದರೆ ನಮಗೆ ಗೊತ್ತು. ಅದಕ್ಕಾಗಿಯೇ ಆ ದೇವರು ತಾನೇ ಆ ವೇದದ ಅರ್ಥವನ್ನು ತಿಳಿಸ್ಕೊಡ್ತಾನೆ. ಉಳಿದವರಿಗೆ ಅಷ್ಟು ಅರ್ಥ ಗೊತ್ತೇ ಇಲ್ಲ. ಅವನಿಗೆ ಎಷ್ಟೇ ಹೇಳ್ತಾನೆ ಅಷ್ಟು ಗೊತ್ತಷ್ಟೇ. ಇವತ್ತು ಉಳಿದ ಎಲ್ರಿಗೂ ಕೂಡ ವೇದದ ಅರ್ಥ ಎಷ್ಟು ಗೊತ್ತಿದೆ ಅಂದರೆ, ಎಷ್ಟು ದೇವರು ತಾನು ಬೇರೆ ಬೇರೆ ರೂಪದಿಂದ ಬಂದು ಹೇಳಿದ್ದಾನೆ. ವೇದವ್ಯಾಸರಾಗಿ, ಹಯಗ್ರೀವನಾಗಿ ಏನು ಹೇಳಿದ್ದಾನೆ ಅಷ್ಟು ಮಾತ್ರ ಗೊತ್ತು. ಅದಕ್ಕಿಂತ ಹೆಚ್ಚಿನದ್ದು ಅವನಿಗೆ ಮಾತ್ರ ಗೊತ್ತು, ದೇವರಿಗೆ ಮಾತ್ರ ಗೊತ್ತು. ಅಂದರೆ ನಿಜವಾಗಿಯೂ ಕೂಡ ಎಲ್ಲವನ್ನ ತಿಳಿದವನು, ನಮಗೆ ಅವನ ಬಗ್ಗೆ ತಿಳಿಸಿದವನು. ಯಾಕಂದರೆ ನೀನು ಉದ್ಧಾರ ಆಗಯ್ಯ ಅಂತ, ನನ್ನ ಬಗ್ಗೆ ತಿಳ್ಕೊಂಡು ನೀನು ಉದ್ಧಾರ ಆಗು, ಆ ರೀತಿ ತಿಳಿಸಿದವನು ದೇವರೇ. ಇದೆಲ್ಲ ಏನಂದರೆ ದೇವರ ಮಹಿಮೆ. ಇಷ್ಟು ತಿಳಿಸಿ ಇವಾಗ ಏನಿಗೆ 15ನೇ ಅಧ್ಯಾಯದಲ್ಲಿ ತಾನು ತಿಳಿಸಿದ ಅದನ್ನು ಇವಾಗ ಕ್ರೋಢೀಕರಣ ಮಾಡಿ ತಾನು ತಿಳಿಸ್ತಾನೆ ಅಂತ ಹೇಳಿದ್ರೆ, ಅದನ್ನು ಸಿಂಪ್ಲಿಫೈ ಮಾಡಿ ಕೃಷ್ಣ ಮುಂದೆ 5 ಶ್ಲೋಕದಲ್ಲಿ ತಿಳಿಸ್ಕೊಂಡು ಹೋಗ್ತಾನೆ. ಅದೇನಂತ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.